ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಾನಸ ಬಾಬು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ನಾನು ಏನೇನು ಮಾಡ್ತೀನಿ, ಏನೇನು ಅಡುಗೆ ತಿಂಡಿ ಎಲ್ಲ ಪ್ರಿಪೇರ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಈಗ ಬೆಳಿಗ್ಗೆ ಎದ್ದು ಬಂದಿದ್ದೀನಿ. ಆಲೂಗೆಡ್ಡೆ ಪಲ್ಯ ಮತ್ತು ದೋಸೆ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ. ಮತ್ತು ಹಾಲು ಒಂದು ಕಡೆ ಇಡ್ತಿದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿ ನೀರು ಕುಡಿತೀನಿ, ಅದಕ್ಕೆ ಒಂದು ಕಡೆ ಇಡ್ತಿದ್ದೀನಿ. ಬಾಬು ಎದ್ದು ಬಂದರೆ ಕಾಫಿ ಕುಡಿತಾರೆ, ಅವ್ರಿಗೆ ಕಾಫಿ ಬಿಟ್ಟು ಹಾಲು ಅಂತ ಎಲ್ಲ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಮತ್ತು ಆಲೂಗೆಡ್ಡೆ ಬೇಯಿಸ್ಕೊಂಡಿದ್ದೀನಿ, ಅದನ್ನು ಸಿಪ್ಪೆ ತೆಗಿಬೇಕು ಅಂತ ರೆಡಿ ಮಾಡ್ಕೋತಿದ್ದೀನಿ. ನಮ್ಮ ಮನೇಲಿ ಆಲೂಗೆಡ್ಡೆ ಪಲ್ಯ ಇದ್ದರೆ ಚಟ್ನಿ ತಿನ್ನಲ್ಲ, ಚಟ್ನಿ ಇದ್ದರೆ ಆಲೂಗೆಡ್ಡೆ ಪಲ್ಯ ತಿನ್ನಲ್ಲ. ಏನಾದರೂ ಒಂದು ವೇಸ್ಟ್ ಆಗುತ್ತೆ, ಅದಕ್ಕೆ ಆಲೂಗೆಡ್ಡೆ ಪಲ್ಯ ಮಾಡ್ತೀನಿ, ಇಲ್ಲಾಂದರೆ ಚಟ್ನಿ ಮಾಡ್ತೀನಿ. ಎರಡರಲ್ಲಿ ಯಾವುದಾದ್ರೂ ಒಂದು ಮಾತ್ರ ಮಾಡ್ತೀನಿ. ನಿಮ್ಮ ಕಡೆ ಎಲ್ಲ ವೆದರ್ ಹೇಗಿದೆ? ಬೆಂಗಳೂರಲ್ಲಂತೂ ಫುಲ್ ಚಳಿ ಸಖತ್ ಚಳಿ ಆಗ್ತಾಯಿದೆ. ನಿಮ್ಮ ಕಡೆ ಎಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ. ಆಲೂಗೆಡ್ಡೆ ಸಿಪ್ಪೆ ಎಲ್ಲ ಚೆನ್ನಾಗಿ ತೆಕ್ಕೋಬೇಕು. ತೆಕ್ಕೊಂಡು ಸ್ಮ್ಯಾಶ್ ಮಾಡಿ ಆಮೇಲೆ ಒಗ್ಗರಣೆ ಮಾಡ್ಕೋಬೇಕು. ಆಲೂಗೆಡ್ಡೆ ಸಿಪ್ಪೆ ಎಲ್ಲ ತೆಗ್ದು ಸ್ಮ್ಯಾಶ್ ಮಾಡಿಕೊಂಡೆ. ಈಗ ಒಗ್ಗರಣೆ ಮಾಡ್ಕೋತಿದ್ದೀನಿ. ಮೊದಲಿಗೆ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಅದಾದಮೇಲೆ ಸಾಸಿವೆ, ಎರಡೆರಡು ಕೆಲಸ ಒಂದೊಂದೇ ಸಲ ಮಾಡ್ತಾ ಇರ್ತೀನಿ. ನಾನು ಈ ಕಡೆ ಒಗ್ಗರಣೆನೂ ಹಾಕ್ಕೋತೀನಿ, ಆ ಕಡೆ ಹಾಲು ನೀರು ಎಲ್ಲ ಬಿಸಿ ಆಗೋಕ್ಕೂ ಇಡ್ತಾ ಇರ್ತೀನಿ. ಸ್ವಲ್ಪ ಸಾಸಿವೆ ಹಾಕಾದ್ಮೇಲೆ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ, ಕರಿಬೇವಿನ ಸೊಪ್ಪು, 2 ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆಗ್ತಾ ಇರಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಬೇಗ ಫ್ರೈ ಆಗುತ್ತೆ. ಆಮೇಲೆ ಸ್ವಲ್ಪ ಅರಿಶಿನದ ಪೌಡರ್ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಅದಾದಮೇಲೆ ಏನು ಸ್ಮ್ಯಾಶ್ ಮಾಡಿಟ್ಟಿರ್ತೀವಿ ಆಲೂಗೆಡ್ಡೆ, ಅದನ್ನು ಒಗ್ಗರಣೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು ಆಲೂಗೆಡ್ಡೆ ಪಲ್ಯ. ನಮ್ಮ ಮನೇಲಿ ತುಂಬ ಸಿಂಪಲ್ಲಾಗಿ ಅಡುಗೆ ಮಾಡೋದು ನಾವು. ತುಂಬ ಜಾಸ್ತಿ ಏನೇನೋ ಹಾಕಿ ಎಲ್ಲ ಮಾಡಲ್ಲ. ಈ ಕಡಲೆಕಾಳು ಅದೆಲ್ಲ ಹಾಕಿದ್ರೆ ನನ್ನ ಹಸ್ಬೆಂಡ್ ಅಷ್ಟೊಂದು ತಿನ್ನಲ್ಲ, ಇಷ್ಟ ಆಗಲ್ಲ. ಅದಕ್ಕೆ ಸುಮ್ಮನೆ ಒಗ್ಗರಣೆ ಹಾಕಿ ಆಲೂಗೆಡ್ಡೆ ಹಾಕಿ ಹೀಗೆ ಮಾಡ್ಕೋತೀನಿ. ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ರೂ ಅದು ಚೆನ್ನಾಗಿರುತ್ತೆ ಇದರಲ್ಲಿ. ಈಗ ಆಲೂಗೆಡ್ಡೆ ಪಲ್ಯನೂ ರೆಡಿ ಆಯಿತು. ಅದನ್ನೆತ್ತಿ ಸೈಡಿಗೆ ಇಟ್ಕೋತಿದ್ದೀನಿ. ಹಾಲು ಒಂದು ಕಡೆ ಅದು ಬಿಸಿ ಆಯಿತು, ಅದನ್ನು ಎತ್ತಿ ಸೈಡಿಗೆ ಇಟ್ಕೋತೀನಿ. ನೀರು ಬಿಸಿ ಆಯಿತು. ಎಲ್ಲ ಒಂದೇ ಸಲ 3 ಕೆಲಸನೂ ಆಯಿತು. ಎಲ್ಲ ಆಯಿತು. ಎಲ್ಲಾದ್ರ ಮೇಲೂ ಪ್ಲೇಟ್ ಕ್ಲೋಸ್ ಮಾಡಿ ಎತ್ತಿ ಅವರೆಲ್ಲ ಎದ್ದು ಬರೋವರೆಗೂ ಸೈಡಲ್ಲಿ ಇಟ್ಟಿರ್ತೀನಿ. ಆಮೇಲೆ ಅವರೆಲ್ಲ ಎದ್ದು ಬಂದಮೇಲೆ ಏನೇನು ಬೇಕು ಎಲ್ಲ ಹಾಕ್ಕೊಡ್ತೀನಿ. ಈಗ ಆಲೂಗೆಡ್ಡೆ ಪಲ್ಯ ಎಲ್ಲ ರೆಡಿ ಆಯ್ತಲ್ವಾ? ಈಗ ದೋಸೆ ಮಾಡೋಣ ಅಂತ ರೆಡಿ ಮಾಡ್ಕೋತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ. ಈ ಚಳಿಲೂ ಚೆನ್ನಾಗಿ ಉಬ್ಬು ಬಂದಿದೆ ದೋಸೆ ಹಿಟ್ಟು. ನಾನು ಒಂದೇ ಇದರಲ್ಲಿ ದೋಸೆ ಮತ್ತು ಇಡ್ಲಿ ಎರಡೂ ಒಂದೇ ಹಿಟ್ಟಲ್ಲಿ ಪ್ರಿಪೇರ್ ಮಾಡ್ಕೋತೀನಿ.
ದೋಸೆ ಹಿಟ್ಟಲ್ಲಿ ಸೋಡಾ ಹಾಕಲ್ಲ, ಆದರೂ ಚೆನ್ನಾಗಿ ಉಬ್ಬಿ ಬಂದಿದೆ. ಇದ್ರ ಟಿಪ್ಸ್ ಏನಂತ ಅಂದರೆ, ಯಾವುದಾದ್ರೂ ಬೆಚ್ಚಗಿರೋ ಜಾಗದಲ್ಲಿ ಇಟ್ಟರೆ ಚೆನ್ನಾಗಿ ಉಬ್ಬು ಬರುತ್ತೆ. ನಾನು OTGಲಿ ಇಟ್ಬಿಡ್ತೀನಿ. ಆನ್ ಮಾಡಿಕೊಂಡು ಅಂತ ಅಂದ್ಕೊಂಡಿರ, ಆಮೇಲೆ ಆನ್ ಮಾಡ್ಕೊಂಡಲ್ಲ, ಹಾಗೆ ಇಡಬೇಕು. ಸುಮ್ಮನೆ ಅದು ಬೆಚ್ಚಗಿರುತ್ತಲ್ಲ, ಅದಕ್ಕೆ ಡೋರ್ ಕ್ಲೋಸ್ ಮಾಡಿ ಒಳಗಿಟ್ಟಿರ್ತೀನಿ. ಯಾವುದಾದ್ರೂ ಬೆಚ್ಚಗಿರೋ ಜಾಗದಲ್ಲಿ ಇಟ್ಟರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ನೀವು ಹಾಗೆ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಆಗ್ತಾಯಿದೆ ದೋಸೆ. ಇದರಲ್ಲಿ ಇಡ್ಲಿನೂ ಇಷ್ಟೇ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇಡ್ಲಿನೂ ಚೆನ್ನಾಗಿರುತ್ತೆ, ದೋಸೆನೂ ಚೆನ್ನಾಗಿರುತ್ತೆ. ನಾನು ಎರಡಕ್ಕೂ ಒಂದೇ ಹಿಟ್ಟು ಯೂಸ್ ಮಾಡ್ಕೋತೀನಿ. ಮತ್ತು ಸೋಕ್ ಮಾಡಬೇಕಾದ್ರೂ ಏನೇನು ಹಾಕಬೇಕು ಎರಡಕ್ಕೂ ಸೇರಿದಂಗೆ ಮಿಕ್ಸ್ ಮಾಡಿ ಹಾಕ್ತೀನಿ. ಮಸಾಲೆ ದೋಸೆ ಥರ ಆದರೂ ಮಾಡ್ಕೋಬೋದು, ಸೆಟ್ ದೋಸೆ ಆದರೂ ಮಾಡ್ಕೋಬೋದು, ಖಾಲಿ ದೋಸೆ ಆದರೂ ಮಾಡ್ಕೋಬೋದು. ನಿಮಗೆ ಯಾವ್ದು ಇಷ್ಟನೋ ಆ ದೋಸೆ ಮಾಡ್ಕೋಬೋದು. ನನಗೆ ಮಸಾಲೆ ದೋಸೆ ಇಷ್ಟ, ಬಿಟ್ಟುಗೆ ಸೆಟ್ ದೋಸೆ ಇಷ್ಟ. ಚೆನ್ನಾಗಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಮಸಾಲೆ ದೋಸೆ. ದೋಸೆ ಮಾಡಿದ್ದು ಆಯಿತು, ತಿಂದಿದ್ದು ಆಯಿತು, ಎಲ್ಲ ಆಯಿತು. ಈಗ ಪಾತ್ರೆ ತೊಳೆಯೋಣ ಅಂತ ತೊಳಿತಿದ್ದೀನಿ. ಸ್ವಲ್ಪ ಸ್ವಲ್ಪ ಅಡುಗೆ ಏನು ಮಾಡಿದ್ರು ಒಂದೊಂದು ಸ್ವಲ್ಪ ಫುಲ್ಲು ಪಾತ್ರೆ ಇರುತ್ತೆ. ತೊಳೆದು ಸಾಕಾಗಬೇಕು, ಅಷ್ಟು ಪಾತ್ರೆ ಇರುತ್ತೆ. ಪಾತ್ರೆ ಎಲ್ಲ ತೊಳೆದಾಯಿತು. ಈಗ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ಕೊತಿದ್ದೀನಿ. ತಿಂಡಿ ಆದಮೇಲೆ ಒಂದ್ಸಲ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡ್ಕೊತೀನಿ. ಇದು ಯಾವ ಸ್ಪ್ರೇ ಗೊತ್ತಾ? ಮಿಸ್ಟರ್ ಮುಸ್ಕಿಲ್ ಅಂತ. ಕಿಚನ್ನು ಮತ್ತು ಸ್ಟವ್ ಕ್ಲೀನ್ ಮಾಡೋಕ್ಕೆ ಅಂತ ಇದೆ. ಎಣ್ಣೆ ಜಿಡ್ಡು ಒಂದು ಸ್ವಲ್ಪನೂ ಇರೋಲ್ಲ, ತುಂಬ ಚೆನ್ನಾಗಿ ಹೋಗುತ್ತೆ. ಅದಕ್ಕೆ ಅಂತ ಅದು ಅಂತಂದು ಇಟ್ಕೊಂಡಿದ್ದೀನಿ. ನಾನು ಗ್ಯಾಸ್ ಸ್ಟವ್ ಎಲ್ಲ ಅದರಿಂದನೇ ಕ್ಲೀನ್ ಮಾಡೋದು. ಸ್ಲ್ಯಾಬು ಮತ್ತು ಗ್ಯಾಸ್ ಸ್ಟವ್ ಎಲ್ಲ ಅದರಿಂದನೇ ಕ್ಲೀನ್ ಮಾಡ್ತೀನಿ. ಎಣ್ಣೆ ಜಿಡ್ಡೆಲ್ಲ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ.
ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಈಗ ನೆಲ್ಲಿಕಾಯ್ದು ಇಮ್ಯುನಿಟಿ ಪವರ್ ತುಂಬ ಚೆನ್ನಾಗಿ ಜಾಸ್ತಿ ಮಾಡುತ್ತೆ ಇದು. ಈ ರೆಸಿಪಿ ನೀವು ಮನೇಲಿ ಒಂದ್ಸಲಿ ಖಂಡಿತ ಟ್ರೈ ಮಾಡಿ. ಇದನ್ನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕು ಡೈಲಿ. ನಾನು ಇದನ್ನು ತುಂಬ ದಿನದಿಂದ ಫಾಲೋ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನಿಮಗೆ ಗೊತ್ತಾಗುತ್ತೆ. ಇದು ಏನಂದರೆ ಇದು ಬೆಟ್ಟದ ನೆಲ್ಲಿಕಾಯಿ. ಅದನ್ನು ತಂದು ಚೆನ್ನಾಗಿ ವಾಶ್ ಮಾಡಿ ನೀರೆಲ್ಲ ಒರೆಸ್ಕೊತಿದ್ದೀನಿ. ನೀರೆಲ್ಲ ಆದಮೇಲೆ ನೆಲ್ಲಿಕಾಯಿನ ಚೆನ್ನಾಗಿ ನಿಮಗೆ ಯಾವ ಥರ ಬೇಕು ಆ ಥರ ಚಿಕ್ಕದು ಇಲ್ಲ ಸ್ಲೈಸು ಯಾವ ಥರ ಬೇಕು ಆ ಥರ ಕಟ್ ಮಾಡ್ಕೊಳ್ಳಿ. ಚಿಕ್ಕದಾಗಿ ಸ್ಲೈಸ್ ಆಗಿ ಕಟ್ ಮಾಡಿದ ಆದಮೇಲೆ ಒಂದು 3 ಟೇಬಲ್ ಸ್ಪೂನು ಹನಿ ಹಾಕಬೇಕು. ಜೇನುತುಪ್ಪ ಹಾಕಬೇಕು 3 ಟೇಬಲ್ ಸ್ಪೂನು. ನಿಮಗೆ ಎಷ್ಟು ಕ್ವಾಂಟಿಟಿ ನೆಲ್ಲಿಕಾಯಿ ಇದೆ ಅದ್ರ ತಕ್ಕಂತೆ ಜೇನುತುಪ್ಪ ಹಾಕ್ಕೊಳ್ಳಿ. ನಾನು 2 ನೆಲ್ಲಿಕಾಯಿ ತೊಗೊಂಡಿದ್ದೆ, 2ಕ್ಕೆ ಒಂದು 3 ಟೇಬಲ್ ಸ್ಪೂನ್ ಜೇನುತುಪ್ಪ ಹಾಕ್ಕೋತಿದ್ದೀನಿ. ಇದು ಇಮ್ಯುನಿಟಿ ಪವರು ಈ ಚಳಿಗಾಲದಲ್ಲಿ ಮತ್ತು ಮಳೆ ಬೀಳ್ತಾ ಇರುತ್ತಲ್ವ ಅವಾಗೆಲ್ಲ ತುಂಬ ಚೆನ್ನಾಗಿ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ. ಇದನ್ನೊಂದ್ಸಲಿ ಟ್ರೈ ಮಾಡಿ ನೀವು ಮನೆಯಲ್ಲಿ. ಇದು ಪ್ರಿಪೇರ್ ಮಾಡಿ ಒಂದು ಗ್ಲಾಸ್ ಜಾರಲ್ಲಿ ಹಾಕಿ ಇಟ್ಕೋಬೇಕು. ಈಗ ಹನಿ ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ಕಾಳುಮೆಣಸು ಇರುತ್ತಲ್ವ ಅದನ್ನು ಕಾಳುಮೆಣಸನ್ನ ಒಂದು 4-5 ಕಾಳುಮೆಣಸನ್ನ ಚೆನ್ನಾಗಿ ಕುಟ್ಬಿಟ್ಟು ಪೌಡರ್ ಹಾಕಬೇಡಿ, ಅಷ್ಟು ಚೆನ್ನಾಗಿರಲ್ಲ. ಅವಾಗೇ ಕ್ರಷ್ ಮಾಡಿ ಹಾಕಿ, ಅದು ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ನಾನು ಒಂದು 4-5 ಕಾಳುಮೆಣಸನ್ನ ಕ್ರಷ್ ಮಾಡ್ಕೊತಿದ್ದೀನಿ. ಒಂದು ಕಲ್ಲಿಂದ ಕುಟ್ಕೊಂಡು ಅದರಲ್ಲಿ ಹಾಕ್ಕೋಬೇಕು. ಒಂದು ನೈಟ್ ಫುಲ್ಲು ನೆನೆಯಕ್ಕೆ ಬಿಡಬೇಕು ಇದನ್ನು. ಆಮೇಲೆ ಇದನ್ನು ತಿನ್ನಬೇಕು, ಬೆಳಗ್ಗೆ ಎದ್ದ ತಕ್ಷಣ ತಿನ್ನಬೇಕು. ಅದನ್ನು ಗ್ಲಾಸ್ ಜಾರಲ್ಲಿ ಹಾಕಿ ಇಟ್ಕೊಂಡು ಒಂದು 3-4 ದಿನ ಇಟ್ಕೊಂಡು ತಿನ್ಬೋದು, ಏನೂ ಆಗಲ್ಲ. ಇದು ನೀರು ಬಿಡ್ತಾ ಇರುತ್ತೆ, ನೆನೀತಾ ಇರುತ್ತೆ. ಇಮ್ಯುನಿಟಿ ಪವರ್ ತುಂಬ ಚೆನ್ನಾಗಿ ಸಿಗುತ್ತೆ ಇದರಿಂದ. ಈಗ ಕಾಳುಮೆಣಸನ್ನು ಏನು ಕ್ರಷ್ ಮಾಡಿರ್ತೀವಿ ಅದನ್ನು ಹನಿ ಮತ್ತು ನೆಲ್ಲಿಕಾಯಿ ಇರುತ್ತಲ್ಲ ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ತುಂಬ ಚಳಿ ಅಲ್ವಾ, ನೆಗಡಿ, ಜ್ವರ, ಕೆಮ್ಮು ಅದೆಲ್ಲ ಬರ್ತಾ ಇರುತ್ತೆ. ಮಕ್ಕಳಿಗೂ ಕೊಡಿ ಇದನ್ನು. ಕೆಮ್ಮು, ಜ್ವರ, ಕಫ ಎಲ್ಲ ಏನೂ ಬರಲ್ಲ. ನಾನು ಇದನ್ನು ನನ್ನ ಮಗನಿಗೂ ಕೊಡ್ತೀನಿ. ನಾನು ಮತ್ತು ಬಾಬುನು ಬೆಳಗ್ಗೆ ಎದ್ದ ತಕ್ಷಣ ತಿಂತೀವಿ ಇದನ್ನು. ನೀವು ಮನೆಯಲ್ಲಿ ಟ್ರೈ ಮಾಡಿಕೊಂಡು ಒಂದು ಗ್ಲಾಸ್ ಜಾರಲ್ಲಿ ಹಾಕಿಟ್ಕೊಂಡು ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಇದ್ರ ಪವರ್ ಏನು ಅಂತ. ತಿನ್ನೋಕ್ಕೂ ಹೆಂಗೆಂಗೋ ಇರಲ್ಲ, ಇದು ತುಂಬ ಚೆನ್ನಾಗಿರುತ್ತೆ. ಹನಿ ಹಾಕಿರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ ನೀವು. ಈಗ ಅದೆಲ್ಲ ಪ್ರಿಪೇರ್ ಮಾಡಿ ಒಂದು ಸೈಡಲ್ಲಿಟ್ಟೆ. ಈಗ ಮಧ್ಯಾಹ್ನ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ.
ಮೊಳಕೆ ಹುರುಳಿಕಾಳು ಸಾರು ಮಾಡೋಣ ಅಂತ ಹುರುಳಿಕಾಳು ನೆನ್ನೆನೆ ಚೆನ್ನಾಗಿ ನೆನೆಸಿ ಹುರುಳಿಕಾಳು ಮೊಳಕೆ ಬರೋಕ್ಕೆ ಇಟ್ಟಿದ್ದೆ. ಅದು ಇವತ್ತು ಚೆನ್ನಾಗಿ ಮೊಳಕೆ ಬಂದಿದೆ. ಜಾಸ್ತಿ ದೊಡ್ಡದು ಮೊಳಕೆ ಬರ್ಸಿದ್ರೂ ಚೆನ್ನಾಗಿರಲ್ಲ. ನೋಡಿ, ಇಷ್ಟು ಮೊಳಕೆ ಬಂದರೆ ಒಂದು ದಿನದಲ್ಲಿ ಇಷ್ಟು ಬಂದಿದೆ. ಹೆಸರು ಕಾಳು, ಮೊಳಕೆ ಕಾಳು ಅದೆಲ್ಲ ನಾನು ಹೊರಗಿಂದ ತರಲ್ಲ, ಮನೆಯಲ್ಲೇ ಮೊಳಕೆ ಬರ್ಸ್ಕೊತೀನಿ. ತುಂಬ ಚೆನ್ನಾಗಿ ಬರುತ್ತೆ. ನಾನು ಹುರುಳಿಕಾಳು ಮೊಳಕೆ ಸಾರು ಹೇಗೆ ಮಾಡ್ತೀನಿ ಅಂತ ಅಂದರೆ, ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಈ ಬೆಳ್ಳುಳ್ಳಿ ಹಾಕ್ತೀನಿ, ಈರುಳ್ಳಿ, ಟೊಮ್ಯಾಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಇದು ಮೂರನ್ನ ಇದು ಚೆನ್ನಾಗಿ ಫ್ರೈ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಇದರಲ್ಲಿ ತೆಂಗಿನಕಾಯಿನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ತೆಂಗಿನಕಾಯಿ ಹಾಕ್ತಿದ್ದೀನಿ, ಮತ್ತು ಒಂದು 2 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪೌಡರ್, ಮತ್ತು ಒಂದು 2-2.5 ಸ್ಪೂನು ಧನಿಯಾ ಪೌಡರ್ ಹಾಕ್ಕೋತಿದ್ದೀನಿ. ಆಮೇಲೆ ಒಂದೇ ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಳ್ಳಿ, ಅದ್ರ ಟೇಸ್ಟ್ ಒಂಥರ ಬೇರೆ ಥರ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ರುಬ್ಬಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ, ಲಾಸ್ಟಲ್ಲಿ ಸ್ವಲ್ಪ ಹಾಕ್ಕೊಳ್ಳಿ. ಈಗ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಅಷ್ಟರಲ್ಲಿ ಅದೇ ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಒಂದು ಈರುಳ್ಳಿ ಹಾಕಿ ಫ್ರೈ ಆದಮೇಲೆ ಚೆನ್ನಾಗಿ ತೊಳೆದಿರ್ತೀವಲ್ಲ ಅದು ಹುರುಳಿಕಾಳು ಮತ್ತು ಒಂದು ಆಲೂಗೆಡ್ಡೆ, ಒಂದು ಬದನೆಕಾಯಿ ಇದೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿದ್ರೇ ಅದು ಚೆನ್ನಾಗಿರೋದು. ಚೆನ್ನಾಗಿ ಸ್ವಲ್ಪ ಹೊತ್ತು ಒಂದು 10-15 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಏನು ಮಸಾಲೆ ಗ್ರೈಂಡ್ ಮಾಡಿರ್ತೀವಿ ಅದನ್ನು
ಹುರುಳಿಕಾಳಲ್ಲಿ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕು ನೀರು ಅಷ್ಟು ಹಾಕ್ಕೊಂಡು ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು 3-4 ವಿಸಿಲ್ ಕೂಗಿಸ್ಕೊಳ್ಳಿ. ಅದು ವಿಸಿಲ್ ಆಗ್ತಾ ಇದೆ. ಒಂದು ಕಡೆ ರೈಸಿಗೆ ಇಟ್ಕೊಳ್ಳೋಣ ಅಂತ ರೈಸಿಗೂ ಇಟ್ಕೊಂಡಿದ್ದೆ. ಈಗ ಸಾಂಬಾರು 3-4 ವಿಸಿಲ್ ಆಯಿತು. ಈಗ ಓಪನ್ ಮಾಡಿ ನೋಡ್ತಿದ್ದೀನಿ ಸಾಂಬಾರು ಆಗಿದೆಯಾ ಅಂತ. ಕರೆಕ್ಟಾಗಿ ಸಾಂಬಾರು ಆಗಿದೆ. ಈಗ ಕುಕ್ಕರ್ ವಿಸಿಲ್ ತೆಗ್ದು ಆದಮೇಲೆ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳಿ. ಸಾಂಬಾರನ್ನ ಕುದಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಂಬಾರು ಆಯಿತು. ಇದು ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಟೊಮ್ಯಾಟೊ ಎಲ್ಲ ಫ್ರೈ ಮಾಡಿ ಹಾಕಿದ್ರೆ ಸಾಂಬಾರು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ. ಇವತ್ತು ತೋರಿಸಿರೋ ರೆಸಿಪಿ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಮತ್ತು ಇನ್ಯಾವುದಾದ್ರೂ ರೆಸಿಪೀಸ್ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ. ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಇಷ್ಟ